ॐ श्री राघवेन्द्राय नमः। ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಲಕ್ಷ್ಮೀ ಹಯಗ್ರೀವಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿತ್ವಾಂತರವೇ ವೈಷ್ಣವೇಂದ್ರಿಯವರಂದ್ರೆ ಶ್ರೀ ರಾಘವೇಂದ್ರ ಗುರುವೇ ನಮ್ಮ ಅತ್ಯಂತ ದಯಾಳವೇ. ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲ ಪೂರ್ವವಿದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಮುಖ್ಯ ಪ್ರಾಣದೇವರ ಸನ್ನಿಧಾನ, ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ಅದರಲ್ಲೂ ವಿಶೇಷವಾಗಿ ರಾಯರ ಮೃತಿಕಾ ಬೃಂದಾವನ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೃತಿಕೆ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಯರೆಲ್ಲರಿಗೂ, ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡಲಿ, ಆರೋಗ್ಯವನ್ನು, ಒಳ್ಳೆಯ ಭಾಗ್ಯವನ್ನು, ಒಳ್ಳೆಯ ಸಂಪತ್ತನ್ನು ಕೊಟ್ಟು ಭಗವಂತ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ತಾ, ಅದರಲ್ಲೂ ವಿಶೇಷವಾಗಿ ಇದೇ ತಿಂಗಳು ವಿಶೇಷವಾಗಿರ್ತಕ್ಕಂಥ 27ನೇ ತಾರೀಕು ನವಮಿ, ಮಧ್ವ ನವಮಿ ಅಂತ ಕರೀತಾರೆ. ಮಧ್ವಾಚಾರ್ಯರು ವಿಶೇಷವಾಗಿ ಅವತಾರವನ್ನು ಮಾಡಿ ನಮ್ಮ ಮಧ್ವರಾಯರು ಇವತ್ತಿನ ದಿವಸ ನಮ್ಮ ರಾಯರ ಸ್ಮರಣೆಯನ್ನು ಮಾಡಬೇಕಾದ್ರೆ ಮಧ್ವರಾಯರ ಗುರುಗಳ ಆಶೀರ್ವಾದ ನಮಗಾಗಲಿ, ದಿನ ದಿನದ ಧನ್ವಂತರಿಗಳ ಆಪತ್ತುಗಳ ಕಳೆದು ಮನಹರುಷವಿತ್ತು ಮನ್ನಿಸಲಿ ಬಿಡದೆ ನಮಗೆ ಅಂತೇಳಿ ಎಷ್ಟು ಜನಗಳಿದ್ದಾರೆ ಇಲ್ಲಿ. ಮನುಷ್ಯ ಜನ್ಮ ಆಗಿ ಹುಟ್ಟಿದರಿ ಅಂತ ಹೇಳಿದ್ರೆ ವಾಯುದೇವರ ಅನುಗ್ರಹ. ಮಾನವರಾಗಿ ಹುಟ್ಟಿದಿರಿ ಅಂದರೆ ಅದೇ ರಾಜಕುಮಾರ್ ಹೇಳ್ತೇನೆ, ಮಾನವರಾಗಿ ಹುಟ್ಟಿದರೆ ಏನೇನು ಕಂಡೆ ಅಂತ ಹೇಳ್ತಾರೆ. ಹಾಗೆ ನಾವು ಮಧ್ವರಾಯರನ್ನು ಪ್ರಾರ್ಥನೆ ಮಾಡ್ಕೋಬೇಕಂತೀವಿ. ಮಧ್ವರಾಯರು ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ಮಧ್ವಾಚಾರ್ಯರು ಅವತಾರ ಮಾಡಿದ್ದು ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷರಾಗಿ ಯಾಗ ಅವತಾರವನ್ನು ಮಾಡಿದ್ದಾರೆ ಮಧ್ವ ರಾಘವೇಂದ್ರ ಸ್ವಾಮಿಗಳು. ಅದೇ ರೀತಿಯಾಗಿ ಮಧ್ವಾಚಾರ್ಯರ ಅವತಾರವನ್ನು ಮಾಡಿ ನಮ್ಮ ಮಧ್ವ ಮತವನ್ನು ವಿಶೇಷವಾಗಿ ಈ ರೀತಿ ತಂದಿದ್ದಾರೆ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿರತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಎಲ್ಲ ವಾದಗಳಲ್ಲಿ ವಿಶೇಷವಾಗಿ ಗೆದ್ದು ಎಲ್ಲ ವಾದಗಳಲ್ಲಿ ಅಂದರೆ ವಿಶೇಷವಾಗಿ ಶಂಕರಾಚಾರ್ಯರ ಒಂದು ಘಟ್ಟಕ್ಕೆ ಹೋಗಿ ಅವರಲ್ಲಿ ವಾದಗಳನ್ನು ಮಾಡೋರಂತ ಅವರು ವಾದಗಳನ್ನು ಮಾಡಿ ಗುರುಗಳನ್ನು ಸೇವೆಯನ್ನು ಮಾಡಿ, ಆದರೆ ಮಧ್ವಾಚಾರ್ಯರು ಯಾರೂ ಅಲ್ಲ, ಅವರೇ ವಾಯುದೇವರು, ಹನುಮಂತ ದೇವರು 3 ಅವತಾರ. ಹನುಮಂತ ದೇವರು, ಭೀಮಸೇನ ದೇವರು, ಮಧ್ವರಾಯರು 3 ಅವತಾರದಿಂದ ವಿಶೇಷವಾಗಿ ಬಂದಿರತಕ್ಕಂಥವರು. ಮಧ್ವರಾಯರು ವಾಯುದೇವರ ಅವತಾರದಿಂದಲೇ ನಮ್ಮನ್ನೆಲ್ಲ ಈ ಭೂಲೋಕವನ್ನು, ಈ ಭೂಖಂಡವನ್ನು ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವರು. ಇಂಥ ಗುರುಗಳು ವಿಶೇಷವಾಗಿ ಪಾಜಕ ಕ್ಷೇತ್ರದಲ್ಲಿ ವಿಶೇಷವಾಗಿ ಅವತಾರವನ್ನು ಮಾಡಿ ಅಲ್ಲಿ ವಿಶೇಷವಾಗಿ ದುರ್ಗಾದೇವಿಯ ಪೂಜೆಯನ್ನು ಮಾಡಿ, ಅದರಲ್ಲೂ ವಿಶೇಷವಾಗಿ ಕೃಷ್ಣನ ಪೂಜೆಯನ್ನು ಮಾಡಿ, ಕೃಷ್ಣನ ಪ್ರತಿಷ್ಠಾಪನೆ ಮಾಡಿದ್ದೇ ಅವರು. ಅದನ್ನು ಪೂಜೆಯನ್ನು ಮಾಡಿ ಅಲ್ಲಿಂದ ವಿಶೇಷವಾಗಿ ಕುಕ್ಕೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ವಿಶೇಷವಾಗಿ 2 ಹೆಜ್ಜೆ ಇಟ್ಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋರು. ಆ 2 ಹೆಜ್ಜೆ ಇಟ್ಟು ವಿಶೇಷವಾಗಿ ಕೃಷ್ಣನ ಸನ್ನಿಧಾನಕ್ಕೆ ಬರೋರಂತೆ. ಅಂಥ ಮಹಾನುಭಾವರು ಮಧ್ವನವಮಿ ದಿವಸ ವಿಶೇಷವಾಗಿ ಬದ್ರಿಕಾಶ್ರಮಕ್ಕೆ ಹೋಗಿರ್ತಕ್ಕಂಥ ದಿನ ಅದು. ಅದಕ್ಕೋಸ್ಕರವಾಗಿ ಗುರುಗಳ ಸೇವೆಯನ್ನು ಮಾಡಿದಾಗ ನಮಗೆ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಇವತ್ತಿನ ದಿವಸ ನಮ್ಮ ರಾಯರನ್ನು ನೆನೆಸ್ಕೊತಾ ಇದ್ದೀರಿ. ರಾಯರು ನಮಗೆ ಇಷ್ಟೆಲ್ಲ ಎಲ್ಲರನ್ನು ಈ ಎಲ್ಲ ಭಕ್ತರನ್ನು ಉದ್ಧಾರ ಮಾಡ್ತೇವೆ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳಿದ್ರೆ ಅದಕ್ಕೆಲ್ಲ ಕಾರಣ ಯಾರು? ಮಧ್ವರಾಯರು. ಆ ಮಧ್ವರಾಯರ ಒಂದು ಸ್ಮರಣೆಯನ್ನು ಮಾಡಬೇಕಂತೆ. ಅವರು ಬದಿಕಾಶ್ರಮಕ್ಕೆ ಹೋದಾಗ ಕೇಳಿದ್ರಂತೆ. ಆಗ ವಿಶೇಷವಾಗಿ ತಿರುಕಮಾ ಪಂಡಿತಾಚಾರ್ಯರು ಅವರು ಸ್ಮಾರ್ತರು, ಅವರಿಗೆ ವಿಶೇಷ ವಾದಕ್ಕೆ ಬಂದು ಕುಳಿತುಕೊಂಡಿದ್ದಾರೆ, ವಾದವನ್ನು ಮಾಡ್ತಾ ಇದ್ದಾರೆ. ವಾದದಲ್ಲಿ ಮಾತಾಡ್ತಾ ವಾಯುದೇವರು ಮಧ್ವಾಚಾರ್ಯ ಮಾತಾಡ್ತಾ ಇದ್ದರೆ ಅವರು ಆನಂದವಾಗಿ ಕೇಳ್ತಾ ಇದ್ದಾರೆ ತಿರುಕಮಾ ಪಂಡಿತಾಚಾರ್ಯರು. ಇಂಥ ಗುರುಗಳಿದ್ದಾರ, ಇಂಥ ವಾಯುದೇವರು ವಿಶೇಷ ಇಷ್ಟು ಭಕ್ತಿ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಆಗ ಅವರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾರೆ ತಿರುಕಮಾ ಪಂಡಿತಾಚಾರ್ಯ ಮಾಡಿ, ಗುರುಗಳೇ ನಿಮ್ಮ ಒಂದು ಅನುಗ್ರಹ ಸಂಪೂರ್ಣವಾಗಿ ಆಗಬೇಕು. ನಿಮ್ಮ ವಾದವನ್ನು ನಾನು ಮಾಡಕ್ಕೆ ಬಂದಿಲ್ಲ, ನಿಮ್ಮ ಹತ್ರ ವಾದ ಮಾಡಕ್ಕೆ ಬಂದಿಲ್ಲ, ನಾನು ನಿಮ್ಮ ಮಾತುಗಳನ್ನು ಕೇಳಕ್ಕೆ ಬಂದಿದ್ದೀನಿ ಅಂತ ವಾಯುದೇವರ ರಾಮದೇವರ ಒಂದು ಭಕ್ತಿಯಿಂದ ಮಾತು ಹೇಳ್ತೀರಾ. ಭಾಗವತವನ್ನು, ರಾಮಾಯಣವನ್ನು, ಇಂಥವೆಲ್ಲ ಸುಂದರಕಾಂಡವನ್ನು, ಇಂಥವೆಲ್ಲ ವಿಶೇಷವಾಗಿ ಅವರೆಲ್ಲ ಅಧ್ಯಯನ ಮಾಡಿಬಿಟ್ಟಿದ್ರಂತೆ.
ತ್ರಿವಿಕ್ರಮ ಪಂಡಿತಾಚಾರ್ಯರು ಇದನ್ನು ಇವತ್ತಿನ ದಿವಸ ವಾಯುಸ್ತುತಿಯನ್ನು ಮಾಡಿರ್ತಕ್ಕಂಥದ್ದು ತ್ರಿವಿಕ್ರಮ ಪಂಡಿತಾಚಾರ್ಯರು. ಅವರಿಗೆ ಮುದ್ರಧಾರಣೆಯನ್ನು ಮಾಡಿ ಮಧ್ವಾಚಾರ್ಯರು ಅವರಿಗೆ ಉದ್ಧಾರಣೆಯನ್ನು ಮಾಡಿ ವಿಶೇಷವಾಗಿ ನಮ್ಮ ಮಧ್ವ ಸಂಪ್ರದಾಯ ತಗೊಂಡು ಅಕ್ಷೋಭಿ ತೀರ್ಥರು, ನರಹರ ತೀರ್ಥರು, ಮಾಧವ ತೀರ್ಥರು ಇವರೆಲ್ಲ ಮಹಾನುಭಾವರು. ಇವರ ಒಂದು ಆಶ್ರಮ, ಅವರ ಶಿಷ್ಯರಾಗಿರ್ತಕ್ಕಂಥವ್ರು, ಇವರೆಲ್ಲ ಮಧ್ವಾಚಾರ್ಯ ಶಿಷ್ಯರಾಗಿರ್ತಕ್ಕಂಥವ್ರು. 5 ಜನರನ್ನು ವಿಶೇಷವಾಗಿ ನಮ್ಮ ಮಧ್ವರಾಯರ ಒಂದು ಸಂಪ್ರದಾಯದಲ್ಲಿರ್ತಕ್ಕಂಥವ್ರು ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಾಡಿರ್ತಕ್ಕಂಥ ವಾಯುಸ್ತುತಿ, ಸುಂದರಕಾಂಡ, ಕೆಲವರು ಎಷ್ಟೋ ಬೇಕಾದಷ್ಟು ಬಹಳ ವಿಶೇಷವಾಗಿ ಅವರೆಲ್ಲ ಮಾಡಿರ್ತಕ್ಕಂಥದ್ದು, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಇಂಥವೆಲ್ಲವನ್ನು ಕೇಳುವುದಕ್ಕೆ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂಥ ಮಹಾನುಭಾವರಾಗಿರ್ತಕ್ಕಂಥ ನಮ್ಮ ಮಧ್ವರಾಯರು ಬದ್ರಿಕಾಶ್ರಮಕ್ಕೆ ಹೋಗಿರ್ತಕ್ಕಂಥ ದಿನ ಆದವತ್ತು. ಅದಕ್ಕೋಸ್ಕರವಾಗಿ ವಿಶೇಷವಾಗಿರ್ತಕ್ಕಂಥ 27ನೇ ತಾರೀಕು ಮಧ್ವ ನವಮಿ. ಆ ನವಮಿ ದಿವಸ ವಿಶೇಷವಾಗಿ ಪ್ರತಿಯೊಬ್ಬರು ಒಂದೇ ಕೇಳುವುದು ಒಂದೇ, ಆ ಮಧ್ವರಾಯರನ್ನು ವಾಯುದೇವರನ್ನು ನೆನೆಸ್ಕೊಂಡು ವಾಯುದೇವರ ದೇವಸ್ಥಾನಕ್ಕೆ ಹೋಗಿ, ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗಿ, ಎಲ್ಲಿ ರಾಯರ ಮಠಗಳಿದೆ ಆ ಮಂಗಳವಾರ ಆ ನರಸಿಂಹದೇವರಿಗೆ ಹೋಗಿ, ನರಸಿಂಹದೇವರಾಗಿರ್ಬೋದು, ಮುಖ್ಯ ಪ್ರಾಣ ದೇವರಾಗಿರ್ಬೋದು, ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ ಆಗಿರ್ಬೋದು, ಎಲ್ಲರೂ ಹೋಗಿ ಆವತ್ತಿನ ದಿವಸ ಬೆಲ್ಲದ ದೀಪವನ್ನು ಹಚ್ಚಿ ಆರತಿಯನ್ನು ಮಾಡಿ ಆ ವಾಯುದೇವರಿಗೆ ಆರತಿಯನ್ನು ಮಾಡಿದಾಗ, ಮುಖ್ಯ ಪ್ರಾಣ ದೇವರಿಗೆ ಆರತಿಯನ್ನು ಮಾಡಿದಾಗ ನಿಮ್ಮ ಬೇಡಿಕೆಗಳು ಏನೇನು ಬೇಡಿಕೆಗಳಿದೆ ಆ ಬೇಡಿಕೆ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ದಿನ ಆಗುತ್ತೆ. ಅದಕ್ಕೋಸ್ಕರ ಮಧ್ವನವಮಿ ಮಧ್ವಾಚಾರ್ಯರು ವಿಶೇಷವಾಗಿ ಬದ್ರಿಕಾಶ್ರಮಕ್ಕೆ ಹೋಗಿರ್ತಕ್ಕಂಥ ದಿನ ಆಗುತ್ತೆ. ಆ ಬದ್ರಿಕಾಶ್ರಮಕ್ಕೆ ಹೋಗಿ ಇವಾಗಲೂ ವೇದವ್ಯಾಸ ದೇವರ ಪಾಠವನ್ನು ನಡೆಸ್ಕೊಳ್ತಾ ಇದ್ದಾರಂತೆ. ಅಂಥ ಮಹಾನವರು ಮಧ್ವನವಮಿ ದಿವಸ ವಿಶೇಷವಾಗಿರ್ತಕ್ಕಂಥ ದಿನ ಅವತ್ತು. ಅದಕ್ಕೆ ದಾಸರು ಹೇಳ್ತಾರೆ, ಪುರಂದರದಾಸರು ಹೇಳ್ತಾರೆ, ಬಿಡಬ್ಯಾಡಿ ಬಿಟ್ಟು ಕೆಡಬ್ಯಾಡಿ ಘೋರ ಯಮನ ಭವ ದೂರ ಓಡಿಸದೆ ಮುರಾರಿಯ ಚರಣವ ತಿಳಿಸುವ ಮಾರ್ಗವ ಬಿಡಬ್ಯಾಡಿ ಬಿಟ್ಟು ಕೆಡಬ್ಯಾಡಿ ಹರಿ ಸರ್ವೋತ್ತಮ ವಾಯುಜೀವೋತ್ತಮ ಹೌದೆಂಬ ಜ್ಞಾನದಿ ತಾರತಮ್ಯದಿ ತಿಳಿಯುವ ಮಾರ್ಗವ ಬಿಡಬ್ಯಾಡಿ ಬಿಟ್ಟು ಕೆಡಬ್ಯಾಡಿ ಮಧ್ವಮದದ ಸಿದ್ಧಾಂತದ ಬದ್ಧತೆ ಬಿಡಬ್ಯಾಡಿ ಬಿಟ್ಟು ಕೆಡಬ್ಯಾಡಿ ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ನೀರಜಾಕ್ಷ ನಮ್ಮ ಪುರಂದರ ವಿಠಲನ ಬಿಡಬ್ಯಾಡಿ ಬಿಟ್ಟು ಕೆಡಬ್ಯಾಡಿ ಇಂಥ ಮಧ್ವರಾಯರ ಒಂದು ಸ್ಮರಣೆ ಅದ್ಭುತವಾಗಿರ್ತಕ್ಕಂಥ ಸ್ಮರಣೆ ಅದು. ಅವತ್ತಿನ ದಿವಸ ಬೆಳಗ್ಗೆ ಹೋಗಿ ಬಂದು ವಾಯುದೇವರ ದೇವಸ್ಥಾನಕ್ಕೆ ಹೋಗಿ ಮಧುರಾಭಿಷೇಕವನ್ನು ಮಾಡಿಸಿ, ವಾಯುದೇವರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ, ನಿಮ್ಮಲ್ಲಿರ್ತಕ್ಕಂಥ ರುಜುನ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತು ನಿಮ್ಮ ಸಮಸ್ಯೆಗಳು ಏನೇನಿದೆ ಆ ಸಮಸ್ಯೆಗಳನ್ನು ವಾಯುದೇವರ ಹತ್ರ ಕೇಳಿಕೊಡಿ. ನಿಮ್ಮ ಮನೆಯ ದೇವರು ಕುಲದೇವರು ಆಂಜನೇಯ ಇರ್ತಾರೆ, ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಆಂಜನೇಯನ ಹತ್ರ ಕೇಳಿಕೊಡಿ, ಭಗವಂತ ನೀನು ಕೊಟ್ಟಿರ್ತಕ್ಕಂಥ ಆಸ್ತಿ, ನೀನು ಕೊಟ್ಟಿರ್ತಕ್ಕಂಥ ದೇಹ, ನೀನು ಕೊಟ್ಟಿರ್ತಕ್ಕಂಥ ಎಲ್ಲ ಇದು, ನೀನು ಕೊಟ್ಟಿರ್ತಕ್ಕಂಥ ಸರ್ವಸ್ವೂ ನೀನೇ ಕೊಟ್ಟಿದ್ಯಾ ಭಗವಂತ. ಆಸ್ತಿ ಅಂತಸ್ತು ಎಲ್ಲ ನೀನೇ ಕೊಟ್ಟಿದ್ಯಾ. ಒಳ್ಳೆ ಹೆಂಡತಿಯನ್ನು ಕೊಟ್ಟಿದ್ಯಾ, ಒಳ್ಳೆ ಮಕ್ಕಳನ್ನು ಕೊಟ್ಟಿದ್ಯಾ, ಒಳ್ಳೆ ಜ್ಞಾನ ಸಂಪತ್ತನ್ನು ಕೊಟ್ಟಿದ್ಯಾ. ನನಗೆ ಯಾವುದೇ ಒಂದು ಕಿಂಚಿತ್ ನೋವಿದ್ದರೂ ನೀನು ಪರಿಹಾರ ಮಾಡಬೇಕು ಅಂತೇಳಿ ಆ ವಿಶೇಷವಾಗಿ ವಾಯುದೇವರ ಹತ್ರ ಕೇಳಿಕೊಂಡಾಗ ನಿಮ್ಮ ಕುಲದೇವರಾಗಿರ್ಬೋದು ವಾಯುದೇವರು, ಹನುಮಂತದೇವರು ನಿಮ್ಮ ಕುಲದೇವರ, ಆಂಜನೇಯ ಸ್ವಾಮಿ ನಿಮ್ಮ ಕುಲದೇವರಾಗಿರ್ಬೋದು, ಇಲ್ಲವಾದರೆ ನಿಮ್ಮ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಗಿ ತುಪ್ಪದ ದೀಪವನ್ನು ಹಚ್ಚಿ ಬೆಲ್ಲದ ಆರತಿಯನ್ನು ಮಾಡಿ 5 ಬೆಲ್ಲದ ಅಚ್ಚನ್ನು ಆರತಿಯನ್ನು ಮಾಡಿ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ 21 ದಿನಗಳಲ್ಲಿ ವಿಶೇಷವಾಗಿ ವಾಯುದೇವರೇ ನಿಂತು ಮಾಡುತ್ತಾರಂತೆ. ವಾಯುದೇವರು ವಿಶೇಷವಾಗಿ ರಾಮದೇವರ ಹತ್ರ ಹೋಗಿ ನನ್ನ ಭಕ್ತ ಬಂದಿದ್ದಾನೆ, ಅವನು ಉದ್ಧಾರ ಮಾಡಬೇಕು ಅಂತ ಹೇಳ್ತಾರಂತೆ ವಾಯುದೇವರು. ಆಗ ರಾಮದೇವರು ತದಾಸ್ತು ಅಂತಾರಂತ. ಯಾಕೆಂದರೆ ಸಾಕ್ಷಾತ್ ವಾಯುದೇವರನ್ನು ದಬ್ಕೊಂಡಿದ್ದೊಬ್ಬರೇ, ರಾಮದೇವರೊಬ್ಬರೇ. ಲಕ್ಷ್ಮೀದೇವಿನೂ ರಾಮದೇವರು ಒಪ್ಕೊಂಡಿಲ್ಲ. ಅದಕ್ಕೋಸ್ಕರ ಅದು ಆಲಿಂಗನೆ ಮಾಡ್ಕೊಂಡಿದ್ದಾರಂತೆ ರಾಮದೇವರು ವಿಶೇಷವಾಗಿ. ಅದಕ್ಕೋಸ್ಕರ ದಾಸರು ಹೇಳ್ತಾರೆ, ರೋಮ ರೋಮಕ್ಕೆ ಕೋಟಿ ಲಿಂಗವೂ ಧರಿಸಿದ ವಿಮಾನ ನೆನೆದಾರೆ ಹಾರಿಗೋಗದೆ ಪಾಪ ಅಂಜಿ ಕಿನ್ಯಾತ ಕೈಯ ಸಜ್ಜನರಿಗೆ ಭಯಭೋಯಿನ್ಯಾತ ಕೈಯ ಕನಸಿಲಿ ಮನಸಿಲಿ ಕಳವಳವಾದರೆ ಹನುಮಾನ
ಹಾರಿ ಹೋಗದೆ ಪಾಪ ಅಂಜಿಕಿನ್ಯಾತ ಕೈಜ. ಅಂಜಿಕೆ ಇನ್ಯಾತಕ್ಕೆ ನಮಗೆ? ವಾಯುದೇವರು ಇದ್ದಾರೆ ಅಂದರೆ, ಹನುಮಂತ ದೇವರು ಇದ್ದಾರೆ ಅಂದರೆ ನಮ್ಮ ಭಯನೇ ಇರಲಿಲ್ಲ. ಭಯ ಕೃದ್ಭಯನಾಚರ ಅಂತಿರುತ್ತೆ. ಇಂಥ ವಾಯುದೇವರ ಸ್ಮರಣೆಯನ್ನು ಮಾಡಿದಾಗ, ಮುಖ್ಯ ಪ್ರಾಣದೇವರ ಸ್ಮರಣೆಯನ್ನು ಮಾಡಿದಾಗ, ಹನುಮಂತ ದೇವರ ಸ್ಮರಣೆಯನ್ನು ಮಾಡಿದಾಗ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಹನುಮಂತ ದೇವರು ವಿಶೇಷವಾಗಿ ಈಗಲೂ ಮಧ್ವಾಚಾರ್ಯರು ಬದ್ರಿಕಾಶ್ರಮಕ್ಕೆ ಹೋಗಿ ಬದ್ರಿಯಲ್ಲಿ ವಿಶೇಷವಾಗಿ ಕುಳಿತುಕೊಂಡು ಆ ವಿಶೇಷ ವೇದವ್ಯಾಸ ದೇವರ ಹತ್ರ ಪಾಠವನ್ನು ಹೇಳಿಸ್ಕೊತಾ ಇದ್ದಾರಂದವರು. ಅದೇ ರೀತಿಯಾಗಿ ನಮಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ ಅಂದಾಗ ಆ ಗುರುಗಳೇ, ಆ ಮಧ್ವರಾಯರೇ ಬಂದು ನಮ್ಮಲ್ಲಿ ಕುಳಿತು, ವಾಯುದೇವರು ಬಂದು ವಿಶೇಷವಾಗಿ ಕುಳಿತು, ಅದು ಮಧ್ವರಾಯರು ಅಂದರೆ ನೀವೆಲ್ಲರೂ ಏನಪ್ಪ ಮಧ್ವಾಚಾರ್ಯ ನೆನೆಸ್ಕೊಂತಿರತ್ತೆ. ಮಧ್ವರಾಯರು ಯಾರು ಅಲ್ಲ, ಅವರು ಹನುಮಂತ ದೇವರು, ಭೀಮಸೇನ ದೇವರು, ಮಧ್ವರಾಯರು 3 ಅವತಾರ. ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳು 3 ಅವತಾರ. ಶಂಕುಕರ್ಣ, ಪ್ರಹ್ಲಾದರಾಜರು, ವ್ಯಾಸರಾಜರು, ರಾಘವೇಂದ್ರ ಸ್ವಾಮಿಗಳು. ಅದೇ ರೀತಿಯಾಗಿ ಇವರು ಮಧ್ವಾಚಾರ್ಯರು, ಹನುಮಂತ ದೇವರು, ಭೀಮಸೇನರು, ಮಧ್ವರಾಯರು. ಇದೇ ರೀತಿಯಾಗಿ ಅವತಾರವನ್ನು ಮಾಡಿ ಕಲಿಯುಗದಲ್ಲಿ ವಿಶೇಷವಾಗಿ ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವರಾಗ್ತಾ ಇದ್ದಾರೆ. ಇಂಥ ಗುರುಗಳಾಗಿರ್ತಕ್ಕಂಥ ಹನುಮಂತ ದೇವರು, ಭೀಮಸೇನರು, ಮಧ್ವರಾಯರು, ಪ್ರಹ್ಲಾದರಾಜರು, ವ್ಯಾಸರಾಜರು, ರಾಯರು, ಈ 6 ಜನರು ವಿಶೇಷವಾಗಿ ನಮ್ಮನ್ನ ಬಂದು ನಿಂತು ನಮ್ಮ ಕೆಲಸಗಳನ್ನೆಲ್ಲ, ಕಾರ್ಯಗಳನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥವರಾಗ್ತಾರೆ. ಈ ಮಧ್ವನವಮಿ ದಿವಸ ವಿಶೇಷವಾಗಿ ಮಧ್ವಾಚಾರ್ಯರನ್ನು ಸ್ಮರಣೆಯನ್ನು ಮಾಡಿ, ಹನುಮಂತ ದೇವರ ಸ್ಮರಣೆಯನ್ನು ಮಾಡಿ, ವಾಯುದೇವರ ಸ್ಮರಣೆಯನ್ನು ಮಾಡಿ, ಗುರುಗಳ ಸ್ಮರಣೆಯನ್ನು ಮಾಡಿ, ರಾಯರ ಸ್ಮರಣೆಯನ್ನು ಮಾಡಿದಾಗ ಇರತಕ್ಕಂಥ ಎಲ್ಲ ರೋಗಗಳು, ಕಷ್ಟಗಳು, ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪ್ರಥಮೋ ಹನುಮನ್ನಾಮೋ ದ್ವಿತೀಯೋ ಭೀಮೇವ ಚ ಪೂರ್ಣ ಪ್ರಜ್ಞ ತೃತೀಯಶ್ಚೋ ಭಗವತ್ ಕಾರ್ಯ ಸಾಧಕ. ಪ್ರಥಮೋ ಹನುಮನ್ನಾಮೋ ದ್ವಿತೀಯೋ ಭೀಮೇವ ಚ ಪೂರ್ಣ ಪ್ರಜ್ಞ ತೃತೀಯಶ್ಚ ಭಗವತ್ ಕಾರ್ಯ ಸಾಧಕ. ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮಃ ಕಾಮಧೇನವೇ ದೂರ್ವಾದಿ ಧ್ವಾಂತರವೇ ವಿಷ್ಣುವೇಂದ್ರೇ ವರಂದ್ರೆ ರಾಘವೇಂದ್ರವೇ ನಮೋ ಅತ್ಯಂತ ದಯಾಳವೇ. ರಾಯರು ಹೋಗಿ ವಾಯುದೇವರ ಹತ್ರ ನಿಂತು ನಮ್ಮ ಕಷ್ಟಗಳನ್ನೆಲ್ಲ ಹೇಳಿ ಅವರು ಹೋಗಿ ರಾಮದೇವರ ಹತ್ರ ಹೋಗಿ ಹೇಳ್ತಾರಂತೆ. ಅದಕ್ಕೋಸ್ಕರವಾಗಿ ಎಲ್ಲ ಒಂಥರ ಚೈಲಿಂಗ್ ಇದ್ದಂಗೆ ಇಂತಹ ಸ್ಮರಣೆಯನ್ನು ಮಾಡಿದಾಗ, ಗುರುಗಳ ಸ್ಮರಣೆಯನ್ನು ಮಾಡಿದಾಗ, ರಾಯರ ಸ್ಮರಣೆಯನ್ನು ಮಾಡಿದಾಗ ನಮಗೆಲ್ಲವೂ ಕಷ್ಟವು ಪರಿಹಾರ ಆಗುತ್ತೆ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಹಂಸರಾಮ ಪಕ್ಷಿಯಾಗಿರ್ತಕ್ಕಂಥ ಹಾಲು ಮತ್ತು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ಗುರುಗಳ ಸೇವೆಯನ್ನು ಮಾಡ್ತಿದ್ದೀರಾ. ಗುರುಗಳ ಅನುಗ್ರಹ ಎಲ್ಲರಿಗೂ ಆಗಲಿ, ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶಾರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್, ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್, ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवे